ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಈಗ ಸಂಕಷ್ಟಗಳ ಮೇಲೆ ಸಂಕಷ್ಟ. ಯಾಕೆ ಅಂತಂದ್ರೆ ಎರಡನೇ ದೂರು ಕೂಡ ಆತನ ವಿರುದ್ಧ ದಾಖಲಾಗಿದೆ. ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಎರಡನೇ ಕಂಪ್ಲೇಂಟ್ ದಾಖಲಾಗಿದೆ. ಇದನ್ನ ಖುದ್ದು ಗೃಹ ಸಚಿವರೇ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೊಬ್ಬ ಸಂತ್ರಸ್ತೆ ಬಂದು ದೂರನ್ನು ಕೊಟ್ಟಿದ್ದಾರಂತೆ. ಇದರ ಜೊತೆಗೆ ಅಶ್ಲೀಲ ವಿಡಿಯೋ ಹರಿಬಿಟ್ಟ ಆರೋಪಿ ನವೀನ್ ಗೌಡಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಹಾಸನದ ಪ್ರಜ್ವಲ್ ಫಾರ್ಮ್ ಹೌಸ್ನಲ್ಲೇ ಚಿತ್ರೀಕರಣ ನಡೆದಿತ್ತಾ ಏನು ಎತ್ತ ಇದರ ಬಗ್ಗೆನೂ ತನಿಖೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈಗ ನವೀನ್ ಗೌಡಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಅವನು ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದ, ಇಂಥ ದಿವಸ ಇಷ್ಟು ಗಂಟೆಗೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೆಯ್ಟ್ ಮಾಡಿ ಅಂತ ಹಾಕ್ಕೊಂಡಿದ್ದ. ಹಾಗಾಗಿ ನೋಟಿಸ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಡೆವಲಪ್ಮೆಂಟ್ಸ್ ಏನಾಗಿದೆ ಅದ್ರ ಬಗ್ಗೆ ಒಂದು ಸ್ಟೋರಿ ಇದೆ, ನೋಡೋಣ. ಪ್ರಜ್ವಲ್ ರೇವಣ್ಣಗೆ ಶುರುವಾಯಿತು ಅಸಲಿ ಸಂಕಷ್ಟ. ಪ್ರಜ್ವಲ್ ರೇವಣ್ಣ ವಿರುದ್ಧ ಎರಡನೇ ದೂರು ದಾಖಲು. ಪೆನ್ ಡ್ರೈವ್ ಪ್ರಜ್ವಲ್ಗೆ ಒಂದಿಲ್ಲೊಂದು ಸಂಕಷ್ಟವನ್ನ ತರ್ತಲೇ ಇದೆ. ಮೊದಲ ಪ್ರಕರಣದಲ್ಲಿ ಈಗಾಗಲೇ ನೋಟಿಸ್ ಕೊಟ್ಟಿರೋ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ. ಈ ಬೆನ್ನಲ್ಲೇ ಪ್ರಜ್ವಲ್ ವಿರುದ್ಧ ಎರಡನೇ ದೂರು ದಾಖಲಾಗಿದೆ. ಪ್ರಜ್ವಲ್ ವಿರುದ್ಧ ನಿನ್ನೆ ಸಂತ್ರಸ್ತೆ ದೂರು ದಾಖಲಿಸಿದ್ದು, ಇದೀಗ ದೂರಿನಿಂದ ಮತ್ತಷ್ಟು ಸಂಕಷ್ಟ ಹೆಚ್ಚಾಗಿದೆ. ಎರಡನೇ ಕೇಸ್ನಲ್ಲೂ ಎಸ್ಐಟಿ ಎಫ್ಐಆರ್ ದಾಖಲಿಸುವ ಮುಂದಾಗಿದ್ದು, ಈ ಮಧ್ಯ ದೂರು ಕೊಡುವ ಮಹಿಳೆಯರಿಗೆ ಸರ್ಕಾರ ರಕ್ಷಣೆ ಕೊಡುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ನಿನ್ನೆ ದಿವಸ ಮತ್ತೋರ್ವ ಮಹಿಳೆ ಕಂಪ್ಲೇಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಅವರ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡೋದಿಲ್ಲ. ಇನ್ನೊಬ್ಬ ಮಹಿಳೆ ಕೊಟ್ಟಿದ್ದಾರೆ ಅಷ್ಟೇ ಹೇಳ್ತೇನೆ. ಈ ಕಂಪ್ಲೇಂಟ್ ಬಂದಿರೋದು ಎರಡನೇ ಕಂಪ್ಲೇಂಟ್ ಬಂದಿದೆ. ನಾವು ಯಾರು ಮಹಿಳೆಯರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅನ್ನುವಂಥ ವಿಚಾರ ಇದೆ, ಅವರಿಗೆ ನಾನು ಭರವಸೆ ಕೊಡ್ತೇನೆ. ನಾವು ಎಲ್ಲ ಪ್ರೊಟೆಕ್ಷನ್ ಅನ್ನು ಕೂಡ ಅವರಿಗೆ ಕೊಡ್ತೇವೆ. ಆ ಮಹಿಳೆಯರಿಗೆ ಎಲ್ಲ ರೀತಿಯ ರಕ್ಷಣೆಯನ್ನ ಸರ್ಕಾರ ಕೊಡುತ್ತೆ. ಪ್ರಜ್ವಲ್ ಫಾರ್ಮ್ ಹೌಸ್ ನಲ್ಲೇ ಚಿತ್ರೀಕರಣ ನಡೆದಿತ್ತ. ಪ್ರಜ್ವಲ್ ವಿರುದ್ಧ ಡಿಕೆ ಸುರೇಶ್ ಗಂಭೀರ ಆರೋಪ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದೆ. ಈ ಮಧ್ಯ ಪ್ರಜ್ವಲ್ ಫಾರ್ಮ್ ಹೌಸ್ ನಲ್ಲಿಯೇ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ನ ಸಂಸದ ಡಿಕೆ ಸುರೇಶ್ ಮಾಡಿದ್ದಾರೆ. ಇದರಿಂದ ಫಾರ್ಮ್ ಹೌಸ್ಗೂ ಎಸ್ಐಟಿ ಭೇಟಿ ಕೊಟ್ಟಿದ್ದು ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇದೆ. ಅಶ್ಲೀಲ ವಿಡಿಯೋ ಚಿತ್ರೀಕರಣ ಮಾಡಿರುವ ಬಗ್ಗೆ ಎಸ್ಐಟಿ ಪರಿಶೀಲನೆ ಮಾಡುತ್ತೆ ಅನ್ನಲಾಗಿದೆ. ಕಾಂಗ್ರೆಸ್ನ ಹಲವು ನಾಯಕರು ಏನು ಅಶ್ಲೀಲ ವಿಡಿಯೋಗಳು ರೆಕಾರ್ಡ್ ಆಗಿದೆ, ಅದು ಹಾಸನದಲ್ಲಿರುವ ಸಂಸದರ ನಿವಾಸ ಹಾಗೂ ಪಡುವಲೆಪ್ಪಲ್ಲಿರುವ ಅವರ ಫಾರ್ಮ್ ಹೌಸ್ನಲ್ಲಿ ಆಗಿದೆ ಅಂತ ಆರೋಪವನ್ನು ಮಾಡಿರುವುದು ಈಗ ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಹೊಳೆನರಸೀಪುರ ತಾಲೂಕಿನ ಪಡುವಲೆಪ್ಪೆ ಅಂತಹ ಗ್ರಾಮ. ಇಲ್ಲಿ ಸುಮಾರು 25-30 ಎಕರೆಯಷ್ಟು ಏನು ತೋಟವನ್ನು ಇಲ್ಲಿ ರೇವಣ್ಣ ಕುಟುಂಬದವರು ಹೊಂದಿದರೆ, ಈ ತೋಟದಲ್ಲಿ ಅವರ ಏನು ಹೈನುಗಾರಿಕೆ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಪ್ರತಿಯೊಂದನ್ನು ಸಹ ಇಲ್ಲಿ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲದೆ ಈ ತೋಟದ ಮನೆ ಸುತ್ತ ಕಾಂಪೌಂಡನ್ನು ಹಾಕಲಾಗಿದೆ. ಈ ಫಾರ್ಮ್ ಹೌಸ್ ಒಳಗಡೆ ಸುಸಜ್ಜಿತವಾದ ಏನು ಅವರು ಬಂದರೆ ಉಳಿಲಿಕ್ಕೆ ಏನು ಬೇಕಾದಂತಹ ಮನೆಗಳನ್ನು ಸಹ ಕಟ್ಕೊಂಡಿದ್ದಾರೆ. ಅಲ್ಲದೆ ನೀರಿನ ಟ್ಯಾಂಕ್ಗಳು, ಪ್ರತಿಯೊಂದು ಸೌಲಭ್ಯವೂ ಸಹ ಇದೇ ಫಾರ್ಮ್ ಹೌಸ್ನಲ್ಲಿದೆ. ಪ್ರಜ್ವಲ್ ರೇವಣ್ಣ ಸಹ ಆಗಾಗ ಈ ಫಾರ್ಮ್ ಹೌಸ್ಗೆ ಬಂದು ಇಲ್ಲಿ ತಂಗ್ತಾ ಇದ್ರು. ಅಲ್ಲದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣನು ಸಹ ಪ್ರತಿದಿನಕ್ಕೆ ಒಂದು ಬಾರಿ ಇಲ್ಲಿ ಬಂದು ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಹಾಗಾಗಿ ಈ ತೋಟದಲ್ಲಿ ಕೆಲವು ಅಶ್ಲೀಲ ವಿಡಿಯೋ ಚಿತ್ರಗಳನ್ನು ಚಿತ್ರೀಕರಿಸಲಾಗಿದೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರ ಆರೋಪ ಇದೆ. ಈ ಬಗ್ಗೆ ಸಹ ಎಸ್ಐಟಿಗೆ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಬ್ರು ಇಬ್ರು ವಿಕ್ಟಿಮ್ಗಳಲ್ಲ, ಇಲ್ಲಿ ಒಬ್ರು ಇಬ್ರು ವಿಕ್ಟಿಮ್ಗಳಾಗಿದ್ರೆ ಯಾರಾದರೂ ಚರ್ಚೆ ಮಾಡ್ಬೋದಾಗಿತ್ತು. ವಿಕ್ಟಿಮ್ಗಳು ಯಾರು ಅನ್ನೋದಕ್ಕಿಂತ ಯಾತಕ್ಕೆ ಮಾಡಿದ್ರು ಅನ್ನೋದು ಬಹಳ ಮುಖ್ಯ. ಯಾವ ರೀತಿಯ ದುರ್ಬಳಕೆ ಇಲ್ಲ ಆಯ್ತು ಅನ್ನೋದು ಬಹಳ ಮುಖ್ಯ. ನವೀನ್ ಗೌಡಗೂ ಎಸ್ಐಟಿ ನೋಟಿಸ್. ವಿಚಾರಣೆಗೆ ಹಾಜರಾಗಲು ಬಿಕೆ ಸಿಂಗ್ ದೂರವಾಣಿ ಕರೆ. ಇನ್ನು ಪೆನ್ ಡ್ರೈವ್ ಹಂಚಿಕೆ ಆರೋಪ ಹೊತ್ತಿದ್ದ ನವೀನ್ ಗೌಡಗೂ ಎಸ್ಐಟಿ ನೋಟಿಸ್ ಕೊಟ್ಟಿದ್ದು, ಮೇ 4ರಂದು ವಿಚಾರಣೆಗೆ ಹಾಜರಾಗಲು ಸೂಚನೆ ಕೊಟ್ಟಿದೆ. ಅಲ್ಲದೆ ಖುದ್ದು ಕರೆ ಮಾಡಿ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಅವರೇ ಮಾತಾಡಿದ್ದಾರೆ ಎನ್ನಲಾಗಿದೆ. ಫೋನ್ನಲ್ಲಿ ಪ್ರಾಥಮಿಕ ಮಾಹಿತಿ ಕೊಟ್ಟಿರೋ ನವೀನ್ ಗೌಡ ಪೆನ್ ಡ್ರೈವ್ ಹಂಚಿಕೆ ಮಾಡಿಲ್ಲ ಅಂದಿದ್ದಾರೆ. ಒಟ್ನಲ್ಲಿ ಪೆನ್ ಡ್ರೈವ್ ಪ್ರಕರಣದ ತನಿಖೆ ದಿನದಿಂದ ದಿನಕ್ಕೆ ಭಾರಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ವಿಡಿಯೋ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಹೊರ ಬೀಳಬೇಕು ಅಂದ್ರೆ ವಿದೇಶದಲ್ಲಿರುವ ಪ್ರಜ್ವಲ್ ವಿಚಾರಣೆಗೆ ಹಾಜರಾಗಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡಿತಾ ಹೋಗೋಣ. ಶಶಿಧರ್, ಸಾಮಾನ್ಯವಾಗಿ ಈಗ ಹಲವಾರು ವಿಚಾರಗಳು ಬರುತ್ತೆ, ಅದರಲ್ಲೂ ಪ್ರಮುಖವಾಗಿ ಚಿತ್ರೀಕರಣ ಈ ಫಾರ್ಮ್ ಹೌಸ್ನಲ್ಲೇ ನಡೆದಿತ್ತು ಅಂತಕ್ಕಂಥದ್ದು, ನವೀನ್ ಗೌಡಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು, ಈ ವಿಚಾರವಾಗಿ ಏನು ಡೆವಲಪ್ಮೆಂಟ್ಸ್ ಇವತ್ತಿಂದು ಅಂತ? ಅರವಿಂದ್, ಏನು ಒಂದೆಡೆ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದೇನಾದ ಅಶ್ಲೀಲ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಅವರ ಫಾರ್ಮ್ ಹೌಸ್ ಹಾಗೂ ಅವರ ಗೆಸ್ಟ್ ಹೌಸ್ನಲ್ಲಿ ಈ ವಿಡಿಯೋ ಚಿತ್ರೀಕರಣ ಆಗಿದೆ ಅಂತ ಒಂದು ಗಂಭೀರ ಆರೋಪವನ್ನು ಮಾಡಿದರು. ಈ ಹಿನ್ನೆಲೆಯಲ್ಲಿ SIT ಈಗಾಗಲೇ ಸಂತ್ರಸ್ತೆಯರ ಹೇಳಿಕೆಯನ್ನು ಪಡೆದುಕೊಳ್ತಾ ಇದೆ. ಅವರ ಹೇಳಿಕೆ ನಂತರ ಏನು FSLಗೆ ಕಳಿಸಿರೋ ವಿಡಿಯೋಗಳನ್ನು ಸಹ ಪರಿಶೀಲಿಸಿ ಎಲ್ಲೆಲ್ಲಿ ವಿಡಿಯೋ ಚಿತ್ರೀಕರಣ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದಾರೆ. ಅಲ್ಲದೆ FSL ವರದಿಯಲ್ಲಿ ಏನು ಇದು ನಿಜವಾದ ವಿಡಿಯೋನೋ ಅಥವಾ ಫೇಕ್
ಏನು ಎಂಬುದೆಲ್ಲ ಮಾಹಿತಿ ಬರುತ್ತೆ. ಅದರ ಆಧಾರದ ಮೇಲೆ ಗೆಸ್ಟ್ ಹೌಸ್ ಇರ್ಬೋದು, ಫಾರ್ಮ್ ಹೌಸ್ ಇರ್ಬೋದು, ಎಲ್ಲೆಡೆ ಸ್ಥಳ ಮಹಾಜರು ಮಾಡ್ತಾರೆ. ಇದರ ನಡುವೆ ಹಾಸನ ಹಾಗೂ ಸೇರಿದಂತೆ ಬೇಲೂರು ಇತರ ಭಾಗಗಳಲ್ಲಿ ವಿಡಿಯೋಗಳನ್ನು ತುಂಬಿ ಪೆನ್ಡ್ರೈವ್ನಲ್ಲಿ ಎಲ್ಲೆಡೆ ಇಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲೂರು ತಾಲೂಕಿನ ನೆಲ್ಕೆ ಗ್ರಾಮದ ನವೀನ್ ಗೌಡ ಎಂಬಾತ ವಿಡಿಯೋಗಳು ಮೊದಲೇ ಲೀಕ್ ಆಗುವ ಮೊದಲೇ ಆತ ಫೇಸ್ಬುಕ್ನಲ್ಲಿ ಬರೆದುಕೊಂಡಿರ್ತಾನೆ. ಇದನ್ನು ನೋಡಿದಂತಹ JDSನ ಏಜೆಂಟ್ ಒಬ್ಬರು ಹಾಸನ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನು ನೀಡಿರ್ತಾರೆ. ಆ ದೂರಿನ ಅನ್ವಯ FIR ದಾಖಲಿಸಿಕೊಂಡಂತಹ ಸೈಬರ್ ಕ್ರೈಮ್ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇದೀಗ SIT ಮುಖ್ಯಸ್ಥರಾದ BK ಸಿಂಗ್ ಅವರೇ ಮೇ 4ರಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ CID ಕಚೇರಿಗೆ ಖುದ್ದು ವಿಚಾರಣೆಗೆ ಆಗಮಿಸುವಂತೆ ನವೀನ್ ಗೌಡಗೆ ನೋಟಿಸನ್ನು ನೀಡಿದ್ದಾರೆ. ಅಲ್ಲದೆ ಫೋನ್ನಲ್ಲೇ ಪ್ರಾಥಮಿಕ ಮಾಹಿತಿಯನ್ನು ಸಹ ಪಡೆದಿದ್ದಾರೆ. ಈ ವೇಳೆ ಆತ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾನೆ. ಆದರೂ ಸಹ ನವೀನ್ ಗೌಡ ಮೇಲೆ JDSನ ಏಜೆಂಟರು ಗಂಭೀರವಾದ ಆರೋಪವನ್ನು ಮಾಡಿದರೆ ಈತನೇ ಎಲ್ಲೆಡೆ ಪೆನ್ಡ್ರೈವ್ಗಳನ್ನು ಇಟ್ಟಿದ್ದಾನೆ ಅಂತ ಹೇಳಿ ಅವರು ಪೊಲೀಸ್ ಠಾಣೆಗೆ ದೂರು ನೀಡಿರುವುದರಿಂದ SIT ತಂಡ ಈಗ ನವೀನ್ ಗೌಡನನ್ನು ವಿಚಾರಣೆಗೆ ಕರೆದಿದೆ. ಈ ವಿಚಾರಣೆ ವೇಳೆ ಹಲವು ರೀತಿಯ ಸತ್ಯಾಂಶಗಳು ಹೊರಬರಬೇಕಾಗಿದೆ. ಯಾಕೆಂದರೆ ಪೆನ್ ಡ್ರೈವ್ ನವೀನ್ ಗೌಡನಿಗೆ ತಲುಪಿಸಿದ್ದು ಯಾರು, ಅದು ಎಲ್ಲಿ ವಿಡಿಯೋ ಫೋಟೋಗಳು ಅಪ್ಲೋಡ್ ಆದವು, ಅದನ್ನು ಎಲ್ಲೆಡೆ ಹೇಗೆ ಸರ್ಕ್ಯುಲೇಟ್ ಮಾಡದ, ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ಎಲ್ಲವೂ ಸಹ SIT ತನಿಖೆ ವೇಳೆ ಗೊತ್ತಾಗಲಿದೆ. ಮೇ 4ರಂದು ನವೀನನ SIT ತಂಡದ ಮುಂದೆ ಹಾಜರಾಗಲಿದ್ದು ಈ ವೇಳೆ ಎಲ್ಲ ರೀತಿಯ ಎಲ್ಲ ಆಯಾಮಗಳಲ್ಲೂ ಸಹ SIT ತಂಡ ಸಂಪೂರ್ಣವಾಗಿ ತನಿಖೆಯನ್ನು ಪಡೆಯಲಿದೆ. ಅಲ್ಲದೆ ನವೀನ್ ಗೌಡನಿಂದ ಹೇಳಿಕೆಯನ್ನು ಸಹ ಪಡೆಯಲಿದೆ. ಅರವಿಂದ್. ಓಕೆ ಶಶಿಧರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಬ್ಬೊಬ್ಬರದೇ ಹೆಸರುಗಳು ಇವಾಗ ಆ್ಯಡ್ ಆಗ್ತಾ ಇದೆ ಈ ಪ್ರಕರಣದಲ್ಲಿ. ಮುಂದೆ ಇನ್ಯಾರ್ಯಾರ ಹೆಸರು ಬರುತ್ತೆ ಏನು ಅಂತಕ್ಕಂಥದ್ದು ನೋಡೋಣ.